2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮಂಗಳವಾರ ನಡೆಯುತ್ತಿದೆ. ಮತದಾನ ಆರಂಭಕ್ಕೂ ಮುನ್ನ ಮಾಕ್ಪೋಲ್ ಸಮಯದಲ್ಲಿ 5 ಮತಗಟ್ಟೆ ಕೇಂದ್ರದಲ್ಲಿ ಮತಯಂತ್ರಗಳು ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು, ಸ್ಥಳಕ್ಕೆ ಚುನಾವಣಾ ಎಆರ್ಒ ಅಧಿಕಾರಿ ಸಿದ್ದರಾಮ ಮಡಿಹಾಳ್ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆ ಬಗೆಹರಿಸಿದ್ದಾರೆ. ಇನ್ನು ತಾಲೂಕಿನ ಸೊಕ್ಕೆ ಗ್ರಾಮದ 103 ಮತಗಟ್ಟೆ ಕೇಂದ್ರ, ಬಸವಾಪುರ ಗ್ರಾಮದ 173 ಮತಗಟ್ಟೆ ಕೇಂದ್ರ, ಪಳ್ಳಗಟ್ಟೆ ಗ್ರಾಮದ 90 ಮತಗಟ್ಟೆ ಕೇಂದ್ರ, ಅರಸಕೆರೆಯ ಕರಡಿದುರ್ಗದ 112 ಮತಗಟ್ಟೆ ಕೇಂದ್ರ ಹಾಗೂ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಕೆರೆಯ 195 ಮತಗಟ್ಟೆ ಕೇಂದ್ರದಲ್ಲಿ ಮತಯಂತ್ರಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು, ಕೂಡಲೇ ಅಲ್ಲಿಯ ಸಮಸ್ಯೆ ಬಗೆಹರಿಸುವ ಮೂಲಕ ಅನುವು ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಇಸಿಟಿ ಇಂಜಿನಿಯರ್ ಸಾಯಿ ಪ್ರಾದ್ ಸಾಹು, ಚುನಾವಣಾ ಎಫ್ಡಿಎ ಲಂಕೇಶ್ ಸೇರಿದಂತೆ ಇತರೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತಿತರರಿದ್ದರು. ಇನ್ನೂರ 63 ಮತಗಟ್ಟೆಗಳಲ್ಲಿ ಚುನಾವಣೆ ಶಾಂತಿಯುತವಾಗಿ ಪ್ರಾರಂಭವಾಗಿದೆ. ಮಾಕ್ಪೋಲ್ ಸಂದರ್ಭದಲ್ಲಿ 4 ಮತಗಟ್ಟೆಗಳಲ್ಲಿ ವಿವಿಪ್ಯಾಟನ್ನು ಬಿಸಿಲಿನ ಕಾರಣದಿಂದಾಗಿ ದುರಸ್ತಿ ಬಂದಂಥ 4 ವಿವಿಪ್ಯಾಟ್ಗಳನ್ನು ಬದಲಾಯಿಸಲಾಗಿದೆ. 1 ಸಿಇಒನ್ನು ಮಾತ್ರ ಬದಲಾಯಿಸಲಾಗಿದೆ. ಉಳಿದಂತೆ ಇಡೀ ತಾಲೂಕಿನಾದ್ಯಂತ 263 ಮತಗಟ್ಟೆಗಳಲ್ಲಿ ಜನ ತಂಡೋಪತಂಡವಾಗಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲ. ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ. ನಾನು ಇನ್ನೂ ಟರ್ನ್ ಓವರ್ ಆಗದೇ ಇರುವಂಥ ಎಲ್ಲ ನಮ್ಮ ಜನತೆಯಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದೇನೆಂದರೆ, ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲರೂ ತಮ್ಮ ಸಹಕುಟುಂಬ ಪರಿವಾರ ಸಮೇತ ಬಂದು ಮತದಾನ ಮಾಡಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ.